ಗ್ಯಾಂಗ್ ರೇಪ್ ಪ್ರಕರಣದಿಂದ ಕಡಲನಗರಿ ಮಂಗಳೂರು ಬೆಚ್ಚಿ ಬಿದ್ದಿದೆ. ಡ್ರಾಪ್ ಕೊಡೋ ನೆಪದಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ. ಮಂಗಳೂರು ಹೊರವಲಯದ ಕಲ್ಲಾಪುವಿನಲ್ಲಿ ಘಟನೆ ನಡೆದಿರೋದು. ಕೆಲಸಕ್ಕೆ ಬಂದಿದ್ದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಉಳ್ಳಾಳ ಪೊಲೀಸರಿಂದ 3 ಕೀಚಕರನ್ನ ಬಂಧಿಸಲಾಗಿದೆ. ಆರೋಪಿಗಳಾದ ಪ್ರಭುರಾಜ್, ಮಿಥುನ್, ಮನೀಶ್ ಅರೆಸ್ಟ್ ಆಗಿದ್ದಾರೆ. ಘಟನೆ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಕೇರಳದಿಂದ ಮಂಗಳೂರಿಗೆ ಉದ್ಯೋಗವನ್ನು ಹುಡುಕಿಕೊಂಡು ಬಂದಿರುವಂತಹ ಯುವತಿಯನ್ನ ಅಮಾನವೀಯ ರೀತಿಯಲ್ಲಿ ಅತ್ಯಾಚಾರ ಎಸಗಿರುವ ಶಂಕೆ ವ್ಯಕ್ತ ಆಗಿರುವಂತದ್ದು. ಉಳ್ಳಾಲದ ರಿಷಿಬನ ಅನ್ನುವಂಥ ಪ್ರದೇಶದಲ್ಲಿ 3 ಜನ ಸೇರಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಆಕೆ ಮಾಡಿರುವಂತದ್ದು. ಇದೇ ಪ್ರದೇಶದಲ್ಲಿ ಆಕೆಯನ್ನ ಕಾರಿನ ಮೂಲಕ ಕರ್ಕೊಂಡು ಬಂದಿರುವಂತದ್ದು. ಈ ಘಟನೆಯನ್ನ ನಾವು ನೋಡ್ತಾ ಹೋದ್ರೆ ಆಕೆ ಬುಧವಾರ ತನ್ನ ಗೆಳೆಯನ ಜೊತೆಗೆ ಕೇರಳದಿಂದ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವತಿ ಮಂಗಳೂರಿನಲ್ಲಿ ಬೇರೊಂದು ಉದ್ಯೋಗವನ್ನು ಹುಡುಕಬೇಕು ಅನ್ನುವಂತ ಕಾರಣಕ್ಕೆ ಗೆಳೆಯನ ಜೊತೆಗೆ ಮಂಗಳೂರಿಗೆ ಬರ್ತಾಳೆ. ಮಂಗಳೂರು ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಬರ್ತಾಳೆ. ಈ ಸಂದರ್ಭದಲ್ಲಿ ಆಕೆಗೂ ಆಕೆಯ ಸ್ನೇಹಿತನಿಗೂ ಮನಸ್ತಾಪ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಆತ ಆಕೆಯ ಮೊಬೈಲ್ ಅನ್ನ ಹೊಡೆದಾಗ್ತಾನೆ. ಆ ನಂತರದಲ್ಲಿ ಮೊಬೈಲ್ ಅನ್ನು ಸರಿ ಮಾಡಿಸಬೇಕು ಅನ್ನುವಂತ ಕಾರಣಕ್ಕೆ ಆಕೆ ಒಂದು ರಿಕ್ಷಾವನ್ನ ಬುಕ್ ಮಾಡಿ ಆ ರಿಕ್ಷಾದ ಮೂಲಕ ಮೊಬೈಲ್ ಶಾಪಿಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಅದನ್ನೇ ಆ ಪರಿಸ್ಥಿತಿಯ ಲಾಭವನ್ನು ಪಡೆದಿರುವಂತ ರಿಕ್ಷಾ ಚಾಲಕ ಏನ್ ಮಾಡ್ತಾನೆ, ಆ ಯುವತಿಯನ್ನ ಆಕೆಯ ಜೊತೆ ಸಲುಗೆಯನ್ನ ಬೆಳೆಸ್ತಾನೆ. ಆಕೆಯನ್ನ ಮಂಗಳೂರಿನ ಎಲ್ಲಾ ಪ್ರದೇಶಗಳನ್ನ ಸುತ್ತಾಡಿಸ್ತಾನೆ, ಸಲುಗೆಯನ್ನ ಬೆಳೆಸ್ತಾನೆ. ಆ ನಂತರದಲ್ಲಿ ಆಕೆಯ ಮೊಬೈಲ್ ಅನ್ನ ರಿಪೇರಿ ಮಾಡಿಸಿಕೊಡುವಂತ ಒಂದು ಸಹಾಯ ಮಾಡುವ ನಾಟಕವನ್ನು ಕೂಡ ಆಡ್ತಾನೆ. ಆ ನಂತರದಲ್ಲಿ ಆಕೆಯನ್ನ ಊಟ ಮಾಡು ಅಂತ ಹೇಳ್ತಾನೆ. ಊಟ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಏನೋ ಅಮಲು ಪದಾರ್ಥವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಕೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತದ್ದು. ಆ ನಂತರದಲ್ಲಿ ಅಮಲು ಪದಾರ್ಥವನ್ನ ಊಟದಲ್ಲಿ ನೀಡಿದ ನಂತರದಲ್ಲಿ ಆತ ತನ್ನ 2 ಸ್ನೇಹಿತರ ಜೊತೆ ಸೇರಿ ಒಂದು ಕಾರನ್ನ ಬಳಸಿಕೊಂಡು ಇದೇ ಸ್ಪಾಟ್ಗೆ ಆಕೆಯನ್ನ ಕರ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇದೊಂದು ನಿರ್ಜನವಾದ ಪ್ರದೇಶ, ಇಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕಂದ್ರೆ ಒಂದು ನದಿ ತಟ, ಜೊತೆಗೆ ಯಾರು ಕೂಡ ಈ ಕಡೆಗೆ ಬರೋದಿಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಯಾಕಂದ್ರೆ ಈ 3 ಜನಕ್ಕೂ ಈ ಪ್ರದೇಶ ಪರಿಚಿತ ಆಗಿರುವಂತಹ ಸಾಧ್ಯತೆಗಳಿರ್ತದೆ. ಈ ಹಿಂದೆಯೂ ಕೂಡ ಅವರು ಈ ಪ್ರದೇಶಕ್ಕೆ ಬಂದಿರುವಂತದ್ದು ಇರಬಹುದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಮನೆಗಳು ಕೂಡ ಇದೆ. ಆದ್ರೆ ಈ ಸ್ಪಾಟ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಅವರಿಗೆ ಇದು ಚಿರಪರಿಚಿತ ಆಗಿರುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಹಾಗಾಗಿ 3 ಜನರು ಆಕೆಯನ್ನ ಸೇರಿಕೊಂಡು ಈ ಒಂದು ಬಂಗ್ಲೆ, ಭೂತ ಬಂಗ್ಲೆ ತರ ಇದೆ, ನಾವು ದೃಶ್ಯದಲ್ಲಿ ನೋಡಬಹುದು. ಇಲ್ಲೂ ಪಾಲ್ ಬಿದ್ದಿರುವಂತಹ ಹಳೆ ಮನೆಗಳಿರುವಂತದ್ದು 2 ಮನೆಗಳಿದೆ. ಹಾಗಾಗಿ ಈ ಸ್ಪಾಟ್ ಅನ್ನ ಬಳಸಿಕೊಂಡು ಕೃತ್ಯವನ್ನು ಎಸಗಿರುವುದಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಆಕೆಗೆ ಯಾವುದೇ ರೀತಿಯಾಗಿ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ. ಏನ್ ನಡೆದಿದೆ ಅನ್ನೋದು ಆಕೆ ಗೊತ್ತಿಲ್ಲ ಅನ್ನೋದನ್ನು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಆಕೆಗೆ ಒಂದು ಪ್ರಜ್ಞಾವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ಆಕೆ ಹೆದರಿಕೊಂಡು ಪಕ್ಕದಲ್ಲಿರುವಂತಹ ಮನೆಗೆ ಓಡ್ತಾಳೆ. ಇಲ್ಲೇ ನಾವು ಗಮನಿಸಬಹುದು ದೃಶ್ಯದಲ್ಲಿ. ಯಾಕಂದ್ರೆ ಯಾವ ರೀತಿಯ ಒಂದು ಚಟುವಟಿಕೆಗಳು ಈ ಭಾಗದಲ್ಲಿ ನಡೆಯುತ್ತದೆ ಅನ್ನುವಂಥದ್ದು. ಒಂದು ಕಡೆಯಿಂದ ಗಾಂಜಾ ವ್ಯಸನಿಗಳು ಕೂಡ ಬರ್ತಾರೆ, ಜೊತೆಗೆ ಮದ್ಯಪಾನ, ಬಿಯರ್ ಕುಡಿಯುವಂತದ್ದು ಇಲ್ಲಿ ನಡೆಯುತ್ತದೆ. ಯಾಕಂದ್ರೆ ಇದೊಂದು ಕೆಟ್ಟ ಕೃತ್ಯಕ್ಕೆ ಒಂದು ಸ್ಪಾಟ್ ಆಗಿರುವಂತದ್ದು. ಹಾಗಾಗಿ ಈ ಕಡೆಗೆ ಪೊಲೀಸರು ಕೂಡ ಗಮನ ಹರಿಸಬೇಕಾಗಿದೆ. ಆಕೆಯ ಹೇಳಿಕೆ ಪ್ರಕಾರ ಅತ್ಯಾಚಾರ ಆಗಿದೆ ಅಂತ ಆಕೆ ಪಕ್ಕದ ಮನೆಯಲ್ಲಿ ಹೇಳಿಕೊಂಡಿದ್ದಾರೆ. ಆದ್ರೆ ಘಟನೆಯ ಸತ್ಯಾಸತ್ಯತೆ ಇನ್ನಷ್ಟೇ ಬಯಲಾಗಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಗ್ಯಾಂಗ್ ರೇಪ್ ಪ್ರಕರಣದಿಂದ ಕಡಲನಗರಿ ಮಂಗಳೂರು ಬೆಚ್ಚಿ ಬಿದ್ದಿದೆ. ಡ್ರಾಪ್ ಕೊಡೋ ನೆಪದಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ. ಮಂಗಳೂರು ಹೊರವಲಯದ ಕಲ್ಲಾಪುವಿನಲ್ಲಿ ಘಟನೆ ನಡೆದಿರೋದು. ಕೆಲಸಕ್ಕೆ ಬಂದಿದ್ದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಉಳ್ಳಾಳ ಪೊಲೀಸರಿಂದ 3 ಕೀಚಕರನ್ನ ಬಂಧಿಸಲಾಗಿದೆ. ಆರೋಪಿಗಳಾದ ಪ್ರಭುರಾಜ್, ಮಿಥುನ್, ಮನೀಶ್ ಅರೆಸ್ಟ್ ಆಗಿದ್ದಾರೆ. ಘಟನೆ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಕೇರಳದಿಂದ ಮಂಗಳೂರಿಗೆ ಉದ್ಯೋಗವನ್ನು ಹುಡುಕಿಕೊಂಡು ಬಂದಿರುವಂತಹ ಯುವತಿಯನ್ನ ಅಮಾನವೀಯ ರೀತಿಯಲ್ಲಿ ಅತ್ಯಾಚಾರ ಎಸಗಿರುವ ಶಂಕೆ ವ್ಯಕ್ತ ಆಗಿರುವಂತದ್ದು. ಉಳ್ಳಾಲದ ರಿಷಿಬನ ಅನ್ನುವಂಥ ಪ್ರದೇಶದಲ್ಲಿ 3 ಜನ ಸೇರಿ ಆಕೆಯನ್ನ
ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಆಕೆ ಮಾಡಿರುವಂತದ್ದು. ಇದೇ ಪ್ರದೇಶದಲ್ಲಿ ಆಕೆಯನ್ನ ಕಾರಿನ ಮೂಲಕ ಕರ್ಕೊಂಡು ಬಂದಿರುವಂತದ್ದು. ಈ ಘಟನೆಯನ್ನ ನಾವು ನೋಡ್ತಾ ಹೋದ್ರೆ ಆಕೆ ಬುಧವಾರ ತನ್ನ ಗೆಳೆಯನ ಜೊತೆಗೆ ಕೇರಳದಿಂದ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವತಿ ಮಂಗಳೂರಿನಲ್ಲಿ ಬೇರೊಂದು ಉದ್ಯೋಗವನ್ನು ಹುಡುಕಬೇಕು ಅನ್ನುವಂತ ಕಾರಣಕ್ಕೆ ಗೆಳೆಯನ ಜೊತೆಗೆ ಮಂಗಳೂರಿಗೆ ಬರ್ತಾಳೆ. ಮಂಗಳೂರು ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಬರ್ತಾಳೆ. ಈ ಸಂದರ್ಭದಲ್ಲಿ ಆಕೆಗೂ ಆಕೆಯ ಸ್ನೇಹಿತನಿಗೂ ಮನಸ್ತಾಪ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಆತ ಆಕೆಯ ಮೊಬೈಲ್ ಅನ್ನ ಹೊಡೆದಾಕ್ತಾನೆ. ಆ ನಂತರದಲ್ಲಿ ಮೊಬೈಲ್ ಅನ್ನು ಸರಿ ಮಾಡಿಸಬೇಕು ಅನ್ನುವಂತ ಕಾರಣಕ್ಕೆ ಆಕೆ ಒಂದು ರಿಕ್ಷಾವನ್ನ ಬುಕ್ ಮಾಡಿ ಆ ರಿಕ್ಷಾದ ಮೂಲಕ ಮೊಬೈಲ್ ಶಾಪಿಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಅದನ್ನೇ ಆ ಪರಿಸ್ಥಿತಿಯ ಲಾಭವನ್ನು ಪಡೆದಿರುವಂತ ರಿಕ್ಷಾ ಚಾಲಕ ಏನ್ ಮಾಡ್ತಾನೆ, ಆ ಯುವತಿಯನ್ನ ಆಕೆಯ ಜೊತೆಗೆ ಸಲುಗೆಯನ್ನ ಬೆಳೆಸ್ತಾನೆ. ಆಕೆಯನ್ನ ಮಂಗಳೂರಿನ ಎಲ್ಲಾ ಪ್ರದೇಶಗಳನ್ನ ಸುತ್ತಾಡಿಸ್ತಾನೆ, ಸಲುಗೆಯನ್ನ ಬೆಳೆಸ್ತಾನೆ. ಆ ನಂತರದಲ್ಲಿ ಆಕೆಯ ಮೊಬೈಲ್ ಅನ್ನ ರಿಪೇರಿ ಮಾಡಿಸಿಕೊಡುವಂತ ಒಂದು ಸಹಾಯ ಮಾಡುವ ನಾಟಕವನ್ನ ಕೂಡ ಆಡ್ತಾನೆ. ಆ ನಂತರದಲ್ಲಿ ಆಕೆಯನ್ನ ಊಟ ಮಾಡು ಅಂತ ಹೇಳ್ತಾನೆ. ಊಟ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಏನೋ ಅಮಲು ಪದಾರ್ಥವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಕೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತದ್ದು. ಆ ನಂತರದಲ್ಲಿ ಅಮಲು ಪದಾರ್ಥವನ್ನ ಊಟದಲ್ಲಿ ನೀಡಿದ ನಂತರದಲ್ಲಿ ಆತ ತನ್ನ ಇಬ್ಬರು ಸ್ನೇಹಿತರ ಜೊತೆ ಸೇರಿ ಒಂದು ಕಾರನ್ನ ಬಳಸಿಕೊಂಡು ಇದೇ ಸ್ಪಾಟ್ಗೆ ಆಕೆಯನ್ನ ಕರ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇದೊಂದು ನಿರ್ಜನವಾದ ಪ್ರದೇಶ, ಇಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕಂದ್ರೆ ಒಂದು ನದಿ ತಟ, ಜೊತೆಗೆ ಯಾರು ಕೂಡ ಈ ಕಡೆಗೆ ಬರೋದಿಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಯಾಕಂದ್ರೆ ಈ ಮೂರೂ ಜನಕ್ಕೂ ಈ ಪ್ರದೇಶ ಪರಿಚಿತ ಆಗಿರುವಂತಹ ಸಾಧ್ಯತೆಗಳಿರ್ತದೆ. ಈ ಹಿಂದೆಯೂ ಕೂಡ ಅವರು ಈ ಪ್ರದೇಶಕ್ಕೆ ಬಂದಿರುವಂತದ್ದು ಇರಬಹುದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಮನೆಗಳು ಕೂಡ ಇದೆ. ಆದ್ರೆ ಈ ಸ್ಪಾಟ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಅವರಿಗೆ ಇದು ಚಿರಪರಿಚಿತ ಆಗಿರುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಹಾಗಾಗಿ ಮೂರೂ ಜನರು ಆಕೆಯನ್ನ ಸೇರಿಕೊಂಡು ಈ ಒಂದು ಬಂಗ್ಲೆ, ಭೂತ ಬಂಗ್ಲೆ ತರ ಇದೆ, ನಾವು ದೃಶ್ಯದಲ್ಲಿ ನೋಡಬಹುದು. ಇಲ್ಲೂ ಪಾಲು ಬಿದ್ದಿರುವಂತಹ ಹಳೆ ಮನೆಗಳಿರುವಂತದ್ದು 2 ಮನೆಗಳಿದೆ. ಹಾಗಾಗಿ ಈ ಸ್ಪಾಟ್ ಅನ್ನು ಬಳಸಿಕೊಂಡು ಕೃತ್ಯವನ್ನು ಎಸಗಿರುವುದಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಆಕೆಗೆ ಯಾವುದೇ ರೀತಿಯಾಗಿ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ. ಏನ್ ನಡೆದಿದೆ ಅನ್ನೋದು ಆಕೆ ಗೊತ್ತಿಲ್ಲ ಅನ್ನೋದನ್ನು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಆಕೆಗೆ ಒಂದು ಪ್ರಜ್ಞಾವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ಆಕೆ ಹೆದರಿಕೊಂಡು ಪಕ್ಕದಲ್ಲಿರುವಂತಹ ಮನೆಗೆ ಓಡ್ತಾಳೆ. ಇಲ್ಲೇ ನಾವು ಗಮನಿಸಬಹುದು ದೃಶ್ಯದಲ್ಲಿ. ಯಾಕಂದ್ರೆ ಯಾವ ರೀತಿಯ ಒಂದು ಚಟುವಟಿಕೆಗಳು ಈ ಭಾಗದಲ್ಲಿ ನಡೆಯುತ್ತದೆ ಅನ್ನುವಂಥದ್ದು. ಒಂದು ಕಡೆಯಿಂದ ಗಾಂಜಾ ವ್ಯಸನಿಗಳು ಕೂಡ ಬರ್ತಾರೆ, ಜೊತೆಗೆ ಮದ್ಯಪಾನ, ಬಿಯರ್ ಕುಡಿಯುವಂತದ್ದು ಇಲ್ಲಿ ನಡೆಯುತ್ತದೆ. ಯಾಕಂದ್ರೆ ಇದೊಂದು ಕೆಟ್ಟ ಕೃತ್ಯಕ್ಕೆ ಒಂದು ಸ್ಪಾಟ್ ಆಗಿರುವಂತದ್ದು. ಹಾಗಾಗಿ ಈ ಕಡೆಗೆ ಪೊಲೀಸರು ಕೂಡ ಗಮನ ಹರಿಸಬೇಕಾಗಿದೆ. ಆಕೆಯ ಹೇಳಿಕೆ ಪ್ರಕಾರ ಅತ್ಯಾಚಾರ ಆಗಿದೆ ಅಂತ ಆಕೆ ಪಕ್ಕದ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಘಟನೆಯ ಸತ್ಯಾಸತ್ಯತೆ ಇನ್ನಷ್ಟೇ ಬಯಲಾಗಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಗ್ಯಾಂಗ್ ರೇಪ್ ಪ್ರಕರಣದಿಂದ ಕಡಲನಗರಿ ಮಂಗಳೂರು ಬೆಚ್ಚಿ ಬೆದ್ದಿದೆ. ಡ್ರಾಪ್ ಕೊಡೋ ನೆಪದಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನೋ ಆರೋಪ. ಮಂಗಳೂರು ಹೊರವಲಯದ ಕಲ್ಲಾಪುವಿನಲ್ಲಿ ಘಟನೆ ನಡೆದಿರೋದು. ಕೆಲಸಕ್ಕೆ ಬಂದಿದ್ದ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಉಳ್ಳಾಳ ಪೊಲೀಸರಿಂದ 3 ಕೀಚಕರನ್ನ ಬಂಧಿಸಲಾಗಿದೆ. ಆರೋಪಿಗಳಾದ ಪ್ರಭುರಾಜ್, ಮಿಥುನ್, ಮನೀಶ್ ಅರೆಸ್ಟ್ ಆಗಿದ್ದಾರೆ. ಘಟನೆ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಕೇರಳದಿಂದ ಮಂಗಳೂರಿಗೆ ಉದ್ಯೋಗವನ್ನು ಹುಡುಕಿಕೊಂಡು ಬಂದಿರುವಂತಹ ಯುವತಿಯನ್ನ ಅಮಾನವೀಯ ರೀತಿಯಲ್ಲಿ ಅತ್ಯಾಚಾರ ಎಸಗಿರುವ ಶಂಕೆ ವ್ಯಕ್ತ ಆಗಿರುವಂತದ್ದು. ಉಳ್ಳಾಲದ ರಿಷಿಬನ ಅನ್ನುವಂಥ ಪ್ರದೇಶದಲ್ಲಿ 3 ಜನ ಸೇರಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಆಕೆ ಮಾಡಿರುವಂತದ್ದು. ಇದೇ ಪ್ರದೇಶದಲ್ಲಿ ಆಕೆಯನ್ನ ಕಾರಿನ ಮೂಲಕ ಕರ್ಕೊಂಡು ಬಂದಿರುವಂತದ್ದು. ಈ ಘಟನೆಯನ್ನ ನಾವು ನೋಡ್ತಾ ಹೋದ್ರೆ ಆಕೆ ಬುಧವಾರ ತನ್ನ ಗೆಳೆಯನ ಜೊತೆಗೆ ಕೇರಳದಿಂದ ಪ್ಲೈವುಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವತಿ ಮಂಗಳೂರಿನಲ್ಲಿ ಬೇರೊಂದು ಉದ್ಯೋಗವನ್ನು ಹುಡುಕಬೇಕು ಅನ್ನುವಂತ ಕಾರಣಕ್ಕೆ ಗೆಳೆಯನ ಜೊತೆಗೆ ಮಂಗಳೂರಿಗೆ ಬರ್ತಾಳೆ. ಮಂಗಳೂರು ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಬರ್ತಾಳೆ. ಈ ಸಂದರ್ಭದಲ್ಲಿ ಆಕೆಗೂ ಆಕೆಯ ಸ್ನೇಹಿತನಿಗೂ ಮನಸ್ತಾಪ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಆತ ಆಕೆಯ ಮೊಬೈಲ್ ಅನ್ನ ಹೊಡೆದಾಕ್ತಾನೆ. ಆ ನಂತರದಲ್ಲಿ ಮೊಬೈಲ್ ಅನ್ನು ಸರಿ ಮಾಡಿಸಬೇಕು ಅನ್ನುವಂತ ಕಾರಣಕ್ಕೆ ಆಕೆ ಒಂದು ರಿಕ್ಷಾವನ್ನ ಬುಕ್ ಮಾಡಿ ಆ ರಿಕ್ಷಾದ ಮೂಲಕ ಮೊಬೈಲ್ ಶಾಪಿಗೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಅದನ್ನೇ ಆ ಪರಿಸ್ಥಿತಿಯ ಲಾಭವನ್ನು ಪಡೆದಿರುವಂತ ರಿಕ್ಷಾ ಚಾಲಕ ಏನ್ ಮಾಡ್ತಾನೆ, ಆ ಯುವತಿಯನ್ನ ಆಕೆಯ ಜೊತೆ ಸಲುಗೆಯನ್ನ ಬೆಳೆಸ್ತಾನೆ. ಆಕೆಯನ್ನ ಮಂಗಳೂರಿನ ಎಲ್ಲಾ ಪ್ರದೇಶಗಳನ್ನ ಸುತ್ತಾಡಿಸ್ತಾನೆ, ಸಲುಗೆಯನ್ನ ಬೆಳೆಸ್ತಾನೆ. ಆ ನಂತರದಲ್ಲಿ ಆಕೆಯ ಮೊಬೈಲ್ ಅನ್ನ ರಿಪೇರಿ ಮಾಡಿಸಿಕೊಡುವಂತ ಒಂದು
ಸಹಾಯ ಮಾಡುವ ನಾಟಕವನ್ನ ಕೂಡ ಆಡ್ತಾನೆ. ಆ ನಂತರದಲ್ಲಿ ಆಕೆಯನ್ನ ಊಟ ಮಾಡು ಅಂತ ಹೇಳ್ತಾನೆ. ಊಟ ಮಾಡಿ ಮಾಡುವಂತ ಸಂದರ್ಭದಲ್ಲಿ ಆಕೆಗೆ ಏನೋ ಅಮಲು ಪದಾರ್ಥವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಆಕೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತದ್ದು. ಆ ನಂತರದಲ್ಲಿ ಅಮಲು ಪದಾರ್ಥವನ್ನ ಊಟದಲ್ಲಿ ನೀಡಿದ ನಂತರದಲ್ಲಿ ಆತ ತನ್ನ ಇಬ್ಬರು ಸ್ನೇಹಿತರ ಜೊತೆ ಸೇರಿ ಒಂದು ಕಾರನ್ನ ಬಳಸಿಕೊಂಡು ಇದೇ ಸ್ಪಾಟ್ಗೆ ಆಕೆಯನ್ನ ಕರ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇದೊಂದು ನಿರ್ಜನವಾದ ಪ್ರದೇಶ, ಇಲ್ಲಿ ಯಾರು ಕೂಡ ವಾಸ ಇಲ್ಲ. ಯಾಕಂದ್ರೆ ಒಂದು ನದಿ ತಟ, ಜೊತೆಗೆ ಯಾರು ಕೂಡ ಈ ಕಡೆಗೆ ಬರೋದಿಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಯಾಕಂದ್ರೆ ಈ ಮೂರೂ ಜನಕ್ಕೂ ಈ ಪ್ರದೇಶ ಪರಿಚಿತ ಆಗಿರುವಂತಹ ಸಾಧ್ಯತೆಗಳಿರ್ತದೆ. ಈ ಹಿಂದೆಯೂ ಕೂಡ ಅವರು ಈ ಪ್ರದೇಶಕ್ಕೆ ಬಂದಿರುವಂತದ್ದು ಇರಬಹುದು. ಯಾಕಂದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಮನೆಗಳು ಕೂಡ ಇದೆ. ಆದ್ರೆ ಈ ಸ್ಪಾಟ್ ಅನ್ನು ಆಯ್ಕೆ ಮಾಡಬೇಕಾದ್ರೆ ಅವರಿಗೆ ಇದು ಚಿರಪರಿಚಿತ ಆಗಿರುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಹಾಗಾಗಿ ಮೂರೂ ಜನರು ಆಕೆಯನ್ನ ಸೇರಿಕೊಂಡು ಈ ಒಂದು ಬಂಗ್ಲೆ, ಭೂತ ಬಂಗ್ಲೆ ತರ ಇದೆ, ನಾವು ದೃಶ್ಯದಲ್ಲಿ ನೋಡಬಹುದು. ಇಲ್ಲೂ ಪಾಲು ಬಿದ್ದಿರುವಂತಹ ಹಳೆ ಮನೆಗಳಿರುವಂತದ್ದು 2 ಮನೆಗಳಿದೆ. ಹಾಗಾಗಿ ಈ ಸ್ಪಾಟ್ ಅನ್ನು ಬಳಸಿಕೊಂಡು ಕೃತ್ಯವನ್ನು ಎಸಗಿರುವುದಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಆಕೆಗೆ ಯಾವುದೇ ರೀತಿಯಾಗಿ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾರೆ. ಏನ್ ನಡೆದಿದೆ ಅನ್ನೋದು ಆಕೆ ಗೊತ್ತಿಲ್ಲ ಅನ್ನೋದನ್ನು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಆಕೆಗೆ ಒಂದು ಪ್ರಜ್ಞಾವಸ್ಥೆಗೆ ಬರುವಂತ ಸಂದರ್ಭದಲ್ಲಿ ಆಕೆ ಹೆದರಿಕೊಂಡು ಪಕ್ಕದಲ್ಲಿರುವಂತಹ ಮನೆಗೆ ಓಡ್ತಾಳೆ. ಇಲ್ಲೇ ನಾವು ಗಮನಿಸಬಹುದು ದೃಶ್ಯದಲ್ಲಿ. ಯಾಕಂದ್ರೆ ಯಾವ ರೀತಿಯ ಒಂದು ಚಟುವಟಿಕೆಗಳು ಈ ಭಾಗದಲ್ಲಿ ನಡೆಯುತ್ತದೆ ಅನ್ನುವಂಥದ್ದು. ಒಂದು ಕಡೆಯಿಂದ ಗಾಂಜಾ ವ್ಯಸನಿಗಳು ಕೂಡ ಬರ್ತಾರೆ, ಜೊತೆಗೆ ಮದ್ಯಪಾನ, ಬಿಯರ್ ಕುಡಿಯುವಂತದ್ದು ಇಲ್ಲಿ ನಡೆಯುತ್ತದೆ. ಯಾಕಂದ್ರೆ ಇದೊಂದು ಕೆಟ್ಟ ಕೃತ್ಯಕ್ಕೆ ಒಂದು ಸ್ಪಾಟ್ ಆಗಿರುವಂತದ್ದು. ಹಾಗಾಗಿ ಈ ಕಡೆಗೆ ಪೊಲೀಸರು ಕೂಡ ಗಮನ ಹರಿಸಬೇಕಾಗಿದೆ. ಆಕೆಯ ಹೇಳಿಕೆ ಪ್ರಕಾರ ಅತ್ಯಾಚಾರ ಆಗಿದೆ ಅಂತ ಆಕೆ ಪಕ್ಕದ ಮನೆಯಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ರೆ ಘಟನೆಯ ಸತ್ಯಾಸತ್ಯತೆ ಇನ್ನಷ್ಟೇ ಬಯಲಾಗಬೇಕಿದೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.